ನಮಸ್ಕಾರ. ಸೆಮಿಫೈನಲ್ನಲ್ಲಿ ಟೀಮ್ ಇಂಡಿಯಾ ಆರ್ಭಟಕ್ಕೆ ಇಂಗ್ಲೆಂಡ್ ಧ್ವಂಸ. ಈ ಮೂಲಕ ಇತಿಹಾಸ ನಿರ್ಮಿಸಿತು ಟೀಮ್ ಇಂಡಿಯಾ ಪಡೆ. ಇನ್ನು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಮುಂಬೈನ ವಾಂಖೇಡೆ ಮೈದಾನದಲ್ಲಿ ರೋಚಕ ಸೆಮಿಫೈನಲ್ 2 ಪಂದ್ಯ ನಡೆಯುತ್ತಿದ್ದು, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತ ಟೀಮ್ ಇಂಡಿಯಾ ಮೊದಲು ಬ್ಯಾಟ್ ಮಾಡಿತ್ತು. ಈ ಮೂಲಕ ಟೀಮ್ ಇಂಡಿಯಾ ಪರವಾಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರ ಜೋಡಿ ಓಪನರ್ಗಳಾಗಿ ಇನ್ನಿಂಗ್ಸ್ ಆರಂಭಿಸಿದರೆ, ಇತ್ತ ಅಭಿಷೇಕ್ ಶರ್ಮಾ ಅವರು ಸೆಮಿಫೈನಲ್ನಲ್ಲಿ ಕೇವಲ 9 ರನ್ ಗಳಿಸಿ ಔಟ್ ಆದರೆ, ಇತ್ತ ಸಂಜು ಸ್ಯಾಮ್ಸನ್ ಮತ್ತೊಮ್ಮೆ ಅಬ್ಬರಿಸಿ ಬಬ್ಬಿರಿದರು. ಸಂಜು ಸ್ಯಾಮ್ಸನ್ ಅಬ್ಬರಕ್ಕೆ ಇಂಗ್ಲೆಂಡ್ ತಂಡ ಧ್ವಂಸವಾಗಿ ಹೋಗಿದೆ. ಸಂಜು ಸ್ಯಾಮ್ಸನ್ ಕೇವಲ 42 ಬಾಲ್ಗೆ 8 4, 7 ಸಿಕ್ಸರ್ ಸಹಿತ 211 ಸ್ಟ್ರೈಕ್ ರೇಟ್ನಲ್ಲಿ ಸ್ಫೋಟಕ 89 ರನ್ ಹೊಡೆದರೆ, ಇತ್ತ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಅವರ ಜೋಡಿ 90 ರನ್ಗಳ ಜೊತೆ ಆಟವನ್ನು ಟೀಮ್ ಇಂಡಿಯಾ ಪರವಾಗಿ ಆಡಿತು. ಇಶಾನ್ ಕಿಶನ್ ಅವರು 18 ಬಾಲ್ಗೆ ಸ್ಫೋಟಕ 39 ರನ್ ಹೊಡೆದರೆ, ಇವರ ಇನ್ನಿಂಗ್ಸ್ನಲ್ಲಿ 4 4 ಜೊತೆಗೆ 2 ಸಿಕ್ಸರ್ಗಳು ಸೇರಿ 216 ಸ್ಟ್ರೈಕ್ ರೇಟ್ ಬ್ಯಾಟ್ ಇವರದಾಗಿತ್ತು. ಇನ್ನು ಶಿವಮ್ ದುಬೆ ಕೂಡ 25 ಬಾಲ್ಗೆ ಸ್ಫೋಟಕ 43 ರನ್ ಹೊಡೆದರೆ, ಇವರು ಕೂಡ 4 ಸಿಕ್ಸ್ ಹೊಡೆದರೆ, ಇನ್ನು ಸೂರ್ಯಕುಮಾರ್ ಯಾದವ್ ಕೂಡ 6 ಬಾಲ್ಗೆ 11 ರನ್ ಗಳಿಸಿ ಔಟ್ ಆದರೆ, ಹಾರ್ದಿಕ್ ಪಾಂಡ್ಯ 12 ಬಾಲ್ಗೆ ಸ್ಫೋಟಕ 27, ತಿಲಕ್ ವರ್ಮಾ 7 ಬಾಲ್ಗೆ ಸ್ಫೋಟಕ 21 ರನ್ ಹೊಡೆದರೆ, ತಿಲಕ್ ವರ್ಮಾ ಅವರ ಇನ್ನಿಂಗ್ಸ್ನಲ್ಲಿ 3 ಸಿಕ್ಸ್ ಸೇರಿ 300 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದರು. ಕೊನೆಗೆ ಅಕ್ಷರ್ ಪಟೇಲ್ ಯಾವುದೇ ರನ್ ಅಂದರೆ 2 ರನ್ ಗಳಿಸಿ ಶಕ್ತರಾದರು. ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಈ ಒಂದು ಇಂಗ್ಲೆಂಡ್ ತಂಡಕ್ಕೆ ಸೆಮಿಫೈನಲ್ 2ರಲ್ಲಿ 253 ರನ್ಗಳ ಆಟವನ್ನಾಡಿತು. ಬಟ್ 254 ಟಾರ್ಗೆಟನ್ನು ಇಂಗ್ಲೆಂಡ್ ತಂಡಕ್ಕೆ ಟೀಮ್ ಇಂಡಿಯಾ ಕೊಟ್ಟಿದೆ. ಬಟ್ ಸದ್ಯಕ್ಕೆ ನೋಡ್ತಾ ಬರೋದಾದರೆ ಸ್ಕೋರ್ ಕಾರ್ಡ್ ಹತ್ರ ಇಂಗ್ಲೆಂಡ್ 2 ವಿಕೆಟನ್ನು ಕಳೆದುಕೊಂಡು ಟೀಮ್ ಇಂಡಿಯಾ ಈ ಪವರ್ ಪ್ಲೇನಲ್ಲಿ ಮೇಲುಗೈಯನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಇಂಗ್ಲೆಂಡ್ ತಂಡದ ಪರವಾಗಿ ವಿಲ್ ಜಾಕ್ಸ್ ಅವರು 2 ವಿಕೆಟ್ ಪಡೆದು ಬಿಟ್ಟರೆ, ಜೋಫ್ರಾ ಆರ್ಚರ್ ಇಂಗ್ಲೆಂಡ್ನ ಪ್ರಮುಖ ಅಸ್ತ್ರ ಜೋಫ್ರಾ ಆರ್ಚರ್ 4 ಓವರ್ಗೆ 61 ರನ್ ಬಿಟ್ಟುಕೊಟ್ಟು ಕೇವಲ 1 ವಿಕೆಟ್ ಮಾತ್ರ ಪಡೆದರು. ಈ ಮೂಲಕ ಟೀಮ್ ಇಂಡಿಯಾ ಈಗ 254 ಡಿಫೆಂಡ್ ಮಾಡಿಕೊಳ್ತಾ ಗೆಲ್ಲುವಂತ ಕಾದುಡೋಣ. ನಿಮಗೆ ಹೇಗನ್ನಿಸುತ್ತೆ ವಿಡಿಯೋ ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆದ್ದು ಫೈನಲ್ಗೆ ಎಂಟ್ರಿ ಕೊಡುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.